ಕೊಲೆ ಕೇಸ್ ತೀರ್ಪು ಏಪ್ರಿಲ್ 15ಕ್ಕೆ ಪ್ರಕಟ ಆಗುತ್ತೆ. ಏಪ್ರಿಲ್ 15ಕ್ಕೆ ನಿರ್ಧಾರವಾಗಲಿದೆ ವಿನಯ್ ಕುಲಕರ್ಣಿ ಭವಿಷ್ಯ ಎಂದು ಪ್ರಕಟವಾಗಬೇಕಿದ್ದ ಕೋರ್ಟ್ ತೀರ್ಪನ್ನ ಏಪ್ರಿಲ್ 15ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಕುಲಕರ್ಣಿ ಸೇರಿ 21 ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ರು. ಏಪ್ರಿಲ್ 15ಕ್ಕೆ ನಿರ್ಧಾರ ಆಗುತ್ತೆ ವಿನಯ್ ಕುಲಕರ್ಣಿ ಭವಿಷ್ಯ. ಏಪ್ರಿಲ್ 15ಕ್ಕೆ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಆದೇಶ ಹೊರಬೀಳುತ್ತೆ. 2016 ಜೂನ್ 15ರಂದು ಹತ್ಯೆಯಾಗಿತ್ತು. ಈ ಪ್ರಕರಣ ಸಂಬಂಧ ವಿನಯ್ ಕುಲಕರ್ಣಿ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಇವತ್ತು ತೀರ್ಪು ಬರೋ ನಿರೀಕ್ಷೆ ಇತ್ತು, ಆದರೆ ತೀರ್ಪನ್ನ ಏಪ್ರಿಲ್ 15ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ 15ನೇ ಆರೋಪಿಯಾಗಿದ್ದಾರೆ. ಧಾರವಾಡದಲ್ಲಿ ಈ ಭೀಕರ ಕೊಲೆ ನಡೆದಿತ್ತು. ಈ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ 15ನೇ ಆರೋಪಿ. ಇವತ್ತು ತೀರ್ಪು ಬರುವ ನಿರೀಕ್ಷೆ ಇತ್ತು, ಆದರೆ ಮತ್ತೆ ತೀರ್ಪನ್ನ ಮುಂದೂಡಲಾಗಿದೆ. ಧಾರವಾಡದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪ್ರಕರಣದ ಟ್ರಯಲ್ ಅಂತಿಮವಾಗಿ ಇವತ್ತು ತೀರ್ಪು ಹೊರಗೆ ಬರಬೇಕಾಗಿತ್ತು. ಆದರೆ ಒಂದಷ್ಟು ಟೆಕ್ನಿಕಲ್ ಕಾರಣಗಳಿಂದಾಗಿ ಏಪ್ರಿಲ್ 15ಕ್ಕೆ ಮುಂದೂಡಿಕೆ ಆಗಿರುವಂತದ್ದು. ಈ ಒಂದು ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಕಳೆದ 10 ವರ್ಷದಿಂದ ಹೋರಾಟ ಮಾಡ್ತಾ ಇರುವಂತಹ ಯೋಗೇಶ್ ಗೌಡ ಅವರ ಸಹೋದರ ಮತ್ತೆ ಹೋರಾಟಗಾರ ಬಸವರಾಜ್ ಕೊರ ಅವರ ಇಬ್ರು ನಮಗೂ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಮ್ಗೆ 99% ನಮಗೆ ಭರವಸೆ ಇದೆ ರೀ. ಭರವಸೆ ಐತಿ ನಮ್ಮ ತಮ್ಮನ ಸಾವಿಗೆ ನ್ಯಾಯ ಸಿಗ್ತೈತಿ. ಯಾರ ಆರೋಪಿಗಳು ಅನ್ನುವಂಥದ್ದಕ್ಕೆ ಅವ್ರಿಗೆ ಕೋರ್ಟ್ ತೀರ್ಮಾನ ಮಾಡ್ತೈತಿ. ಅವ್ರಿಗೆ ಅವತ್ತು ಆರೋಪಿಗಳಿಗೆ ನಿಜವಾದ ಆರೋಪಿಗಳಿಗೆ ಶಿಕ್ಷೆ ಆಗಲಿ ಅಂತ ನಾವು ಬಯಸ್ತೀವಿ. ಈ ಕೇಸಲ್ಲಿ ಒಟ್ಟು 113 ಜನ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಕರ್ಕೊಂಡು ಬಂದು ಸಾಕ್ಷಿ ಹೇಳಿಸುವಂತ ಕೆಲಸವನ್ನ ಸಿಬಿಐ ಮಾಡಿತು. ಆದ್ರೆ ಬಹುತೇಕರು ಒಂದಷ್ಟು ಉಲ್ಟಾ ಹೊಡೆಯುವಂತ ಪ್ರಯತ್ನಗಳಾಗಿದೆ. ನಿಮ್ಮ ಫ್ಯಾಮಿಲಿಯಲ್ಲೇ ಮಲ್ಲಮ್ಮನೇ ಎಲ್ಲ ಒಂದ್ ಕಡೆ ಉಲ್ಟಾ ಹೊಡೆಯುವಂತ ಪ್ರಯತ್ನಗಳಾಯ್ತು. ಸೊ ಈ ಸಂದರ್ಭದಲ್ಲಿ ಒಂದಷ್ಟು ಫ್ಯಾಕ್ಟ್ಸ್ ಕೋರ್ಟ್ ಮುಂದೆ ಬಂದಿದೆ ಅನ್ನುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಹೇಗಿತ್ತು ನಿಮ್ದು? ಏನಿಲ್ರಿ, ಅವರ ಅಧಿಕಾರ ಇತ್ತು, ಅವಾಗಿನ ಉಸ್ತುವಾರಿ ಸಚಿವರು ಇದ್ರು. ಅವಾಗ ಪ್ರತಿಯೊಬ್ಬರು ಧಾರವಾಡದೊಳಗೆ ಅವ್ರಿಗೆ ಹೆದರಬೇಕಾಗಿತ್ತು, ಹೆದರಿದ್ರು. ಆದ್ರೆ ಆ ಹೋರಾಟಕ್ಕೆ ನಾವಿಬ್ರು ಬಸವರಾಜ್ ಕೊರವರ ಮತ್ತು ನಾನು, ನಮ್ಮ ಜೊತೆ ದೀಪಕ್ ಶೆಟ್ರು ಏನು ಹೋರಾಟ ಮಾಡ್ಕೊಂತ ಬಂದೇವಿ. ಅದು ಇವತ್ತು ನಮಗೆ ಅಂತಿಮ ತೀರ್ಮಾನಕ್ಕೆ ಬಂದಾಗ ನಮಗೆ ಇದರೊಳಗೆ ನ್ಯಾಯ ಸಿಗ್ತೈತಿ ಅನ್ನುವಂಥ ಭರವಸೆ ನಮಗಿದೆ. ಸಿಬಿಐ ಮ್ಯಾಗ ನಮಗೆ ತುಂಬಾ ವಿಶ್ವಾಸ, ಬಹಳ ಭರವಸೆ ಇದೆ. ಅವ್ರು ಸರಿಯಾದ ತನಿಖೆ ಮಾಡಿದಾರ ಮತ್ತು ಸರಿಯಾದ ಯಾವ ಆರೋಪಿಗಳು ಕೊಲೆಗಾರ ಯಾರು ಅನ್ನುವಂಥದ್ದನ್ನ ಸಿಬಿಐದವರು ಅರೆಸ್ಟ್ ಮಾಡಿದ್ರು. ಅದು ಇವತ್ತು ಅಂತಿಮ ಹಂತಕ್ಕೆ ಬಂದೈತಿ. ನಾಳೆ ಕೋರ್ಟ್ ಏನ್ ತೀರ್ಮಾನ ಮಾಡ್ತೈತಿ ಕೋರ್ಟ್ ಮ್ಯಾಗ ನಮಗೆ ಭರವಸೆ ಇದೆ. ನೀವು ಸಹೋದರನ ಕಳ್ಕೊಂಡ್ರಿ, ಇದೇ ಹೋರಾಟದಲ್ಲಿ ನಿಮ್ಮ ತಾಯಿ ಕೂಡ ಹೋರಾಟ ನಡೆಸಿ ಅವರು ಕೂಡ ಈಗಿಲ್ಲ. ಸೊ ಅವರ ಈ ತೀರ್ಪು ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನುವಂತ ಭರವಸೆ ಇದೆ. ಈ ತೀರ್ಪು ನಮ್ಮ ಪರವಾಗಿ ಬಂದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೈತಿ. ನಮ್ಮ ಪರವಾಗಿ ಬರದೇ ಇದ್ರೆ ನಾವು ಮತ್ತೆ ಮುಂದೆ ಹೋರಾಟ ಮಾಡ್ತೀವಿ. ಸೊ ಮತ್ತೊಬ್ರು ಈ ಕೇಸ್ನ ಹೋರಾಟಗಾರರು, ಈ ಕೇಸ್ನಲ್ಲಿ ಸಿಬಿಐ ಎಷ್ಟು ವರ್ಕ್ ಮಾಡಿದೆಯೋ ಅಷ್ಟೇ ಒಂದಷ್ಟು ಎವಿಡೆನ್ಸ್ ಕಲೆಕ್ಷನ್ಸ್ ಆಗಲಿ ಮತ್ತೆ ಈ ಕುಟುಂಬದ ಜೊತೆ ನಿಂತವರು ಬಸವರಾಜ್ ಕೊರ ಅವರ 100% ಈ ಪ್ರಕರಣದಲ್ಲಿ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಮೃತ ಯೋಗೇಶ್ ಗೌಡರ ಸಾವಿಗೆ ಅವ್ರ ತಾಯಿ ನನ್ನ ಮಗನ ಸಾವಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಬಹಳ ಭರವಸೆಯಿಂದ ಇದ್ರು. ಅವರು ಇವತ್ತಿಲ್ಲ. ಸೊ ಅವ್ರಿಗೂ ಕೂಡ, ಅವರ ಆತ್ಮಕ್ಕೂ ಕೂಡ ಈ ನ್ಯಾಯಾಲಯದಿಂದ ನ್ಯಾಯ ಸಿಕ್ಕ ಮೇಲೆ ಅವರ ಆತ್ಮಕ್ಕೂ ಕೂಡ ಶಾಂತಿ ಸಿಗುತ್ತೆ ಅನ್ನುವಂಥ ಭರವಸೆ ನನಗಿದೆ. ತೀರ್ಪು ಬಾಕಿ ಇರೋದ್ರಿಂದ ಒಂದು ಇದರಲ್ಲಿ ಮೊದಲನೆಯಿಂದನೂ ಆರಂಭದಿಂದ ಹಿಡಿದು ಇಲ್ಲಿವರೆಗೂ ಅಂತ ಕೇಳಿದ್ರೆ ಸಿಬಿಐಗೆ ಹೋಗುವವರೆಗೂ ಕೂಡ ಬಹಳಷ್ಟು ಪ್ರಭಾವಗಳನ್ನು ಇದರಲ್ಲಿ ಬೀರಿದ್ದಾರೆ. ಸಿಬಿಐಗೆ ಹೋದ ಮೇಲೂ ಸಹ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿದ್ರಿಂದಲೇ ಬಹಳಷ್ಟು ಆರೋಪಿತರ ಬೇಲ್ಗಳು ಕ್ಯಾನ್ಸಲ್ ಆಗಿ ಜೈಲಿಗೆ ಹೋಗಿದ್ದಾರೆ. ಸೊ ಹಾಗಾಗಿ ಪ್ರಭಾವ ಇವಾಗಲೂ ಬೀರಿದ್ರು, ಆದರೆ ಕೋರ್ಟ್ ಸರಿಯಾಗಿ ಯಾರ್ಯಾರು ಪ್ರಭಾವ ಬೀರಿದ್ದಾರೆ ಅಂತ ಸಾಕ್ಷ್ಯಾಧಾರಗಳು ಲಭ್ಯ ಆದಾಗ ಅವುಗಳ ಬೇಲ್ಗಳನ್ನು ಕ್ಯಾನ್ಸಲ್ ಮಾಡಿ ಜೈಲಿಗೆ ಕಳಿಸಿದೆ. ಸೊ ಹಾಗಾಗಿ ಇದೆಲ್ಲವನ್ನು ಗಮನಿಸಿದರೆ ಇದೊಂದು ವಿಶೇಷ ಪ್ರಕರಣ. ಇದು ನ್ಯಾಯಾಂಗ ವ್ಯವಸ್ಥೆಯಲ್ಲೇ ತುಂಬಾ ವಿಶೇಷ ಪ್ರಕರಣ. ಇದೊಂದು ಕ್ಲಾಸಿಕ್ ಕೇಸ್ ಅಂತ ಸುಪ್ರೀಂ ಕೋರ್ಟ್ ಇಂದ ಹಿಡಿದು ಎಲ್ಲೆಲ್ಲಿ ಇದರ ಒಂದು ಪ್ರಕರಣದ ಅಪ್ಲಿಕೇಶನ್ಗಳು ಹೋಗಿದಾವೋ ಆ ಪ್ರಕರಣದ ಜಸ್ಟಿಸ್ಗಳು ಸುಪ್ರೀಂ ಕೋರ್ಟ್ ಇಂದ ಹಿಡಿದು ಹೈಕೋರ್ಟ್ ವರೆಗೂ ಎಲ್ಲರೂ ಕೂಡ ಇದೊಂದು ಕ್ಲಾಸಿಕ್ ಪ್ರಕರಣ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದು ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದೊಂದು ವಿಶೇಷ ಪ್ರಕರಣ ಆಗಿದೆ. ಸೊ ಹಾಗಾಗಿ ಇದರಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆ. ಸೊ ಇದಿಷ್ಟು ಯೋಗೇಶ್ ಗೌಡರ ಸಹೋದರರು ಮತ್ತೆ ಹೋರಾಟಗಾರ ಬಸವರಾಜ್ ಇಡುವಂತದ್ದು. ಕ್ಯಾಮರಾಮನ್ ದೀಪಕ್ ಜೊತೆ ರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.